ಹೌದು, ತುಂಬಾ ಅನುಕೂಲ ಆಗಿದೆ. ಏನೇನು ಅನುಕೂಲ ಅಂದರೆ ಮಕ್ಕಳಿಗೆಲ್ಲ ಶಾಲೆಗೆ ಹೋಗೋಕ್ಕೆ? ಓದಕ್ಕೆ ಇಲ್ಲಿ ಓಡಾಡ್ಲಿಕ್ಕೆ ಜನಗಳಿಗೆ ನಾವೇನಾದ್ರೂ ಬರಬೇಕು ಅಂತ ಅಂದ್ರೆ ಈಗ ಕಲ್ಮನೆ ಸೇತುವೆ ಮೇಲೆ ಅಂದ್ರೆ ಇಲ್ಲಿ 19 ಕಿಲೋಮೀಟರ್ ಆಗ್ತದೆ ತೀರ್ಥಹಳ್ಳಿ. 19 ಕಿಲೋಮೀಟರ್ ಆಗ್ತೈತೆ ನಿಮಗೆ ಸುತ್ತಾಡೋದು ಬರೋದು? ಹೌದು. ಈಗ ಇದರಿಂದ ಏನಂದ್ರೆ ನಾವು ಈಗ 7 ಕಿಲೋಮೀಟರ್ಗೆ ಇಲ್ಲಿ ಬರ್ತೇವೆ. 7 ಕಿಲೋಮೀಟರ್ ನಿಮ್ಗೆ ಊರು ಸಿಕ್ಬಿಡುತ್ತೆ. ಊರಿಗೆ. ಹಾಂ. ಯಾವ ಊರಿಗೆ ಕನೆಕ್ಟ್ ಆಗುತ್ತೆ ಇದು? ಇದು ಹೆಗ್ಗೋಡು ಸವಳಿ. ಎಷ್ಟು ದೂರ ಕಮ್ಮಿ ಆಗುತ್ತೆ? ಕಮ್ಮಡಿ ಕನೆಕ್ಷನ್ ಆಗುತ್ತೆ. ಕಮ್ಮರಡಿ? ಹಾಂ. ಆ ಲೈನಿಗೆ ಕನೆಕ್ಷನ್ ಆಗುತ್ತೆ? ಹಾಂ, ಕಮ್ಮಡಿ ಶೃಂಗೇರಿ ಆ ಲೈನಿಗೆ ಸಿಗುತ್ತೆ. ಹಾಂ. ಮೇನ್ ಬಸವನಿ ಟು ಮೇನ್ ರಸ್ತೆಯಲ್ಲಿ ಬರೋದು ಎಷ್ಟು ದೂರ ಆಗುತ್ತೆ? ಮೇನ್ ರಸ್ತೆಯಲ್ಲಿ ಬರೋದು ಎಷ್ಟು ದೂರ ಆಗುತ್ತೆ? 3 ಕಿಲೋಮೀಟರ್ ಉಳಿಯುತ್ತೆ ಅಲ್ಲಿಂದ ತೀರ್ಥಹಳ್ಳಿ ಕನೆಕ್ಟ್ ಆಗಬೇಕಂದ್ರೆ ನಮ್ಮ ಹೆಗ್ಗೋಡಿಂದ. ಎಷ್ಟು ವರ್ಷ ಆಯ್ತು ಇದಾಗಿ? 15 ವರ್ಷ ಆಯ್ತು. ನೀವೆಲ್ಲ ಓದಿದ್ದೆಲ್ಲ ಇದ್ರಲ್ಲಿ ಓಡಾಡ್ಕೊಂಡೆ? ಒಂದು ಇಂಟರ್ವ್ಯೂ ತಗೊಂಡ್ಬಿಡೋಣ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಹಾಂ ಆದಾಗ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದಾಗ ಇದು ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗಿರೋದಾ? ಎಲ್ಲ ಅನುಕೂಲ ಆಗಿದೆ ನಿಮಗೆ? ಹೌದು, ತುಂಬಾ ಅನುಕೂಲ ಆಗಿದೆ. ಏನೇನು ಅನುಕೂಲ ಅಂದರೆ ಮಕ್ಕಳಿಗೆಲ್ಲ ಶಾಲೆಗೆ ಹೋಗೋಕ್ಕೆ? ಓದಕ್ಕೆ ಇಲ್ಲಿ ಓಡಾಡ್ಲಿಕ್ಕೆ ಜನಗಳಿಗೆ ನಾವೇನಾದ್ರೂ ಬರಬೇಕು ಅಂತ ಅಂದ್ರೆ ಈಗ ಕಲ್ಮನೆ ಸೇತುವೆ ಮೇಲೆ ಅಂದ್ರೆ ಇಲ್ಲಿ 19 ಕಿಲೋಮೀಟರ್ ಆಗ್ತದೆ ತೀರ್ಥಹಳ್ಳಿ. 19 ಕಿಲೋಮೀಟರ್ ಆಗ್ತೈತೆ ನಿಮಗೆ ಸುತ್ತಾಡೋದು ಬರೋದು? ಹೌದು. ಈಗ ಇದರಿಂದ ಏನಂದ್ರೆ ನಾವು ಈಗ 7 ಕಿಲೋಮೀಟರ್ಗೆ ಇಲ್ಲಿ ಬರ್ತೇವೆ. 7 ಕಿಲೋಮೀಟರ್ ನಿಮ್ಗೆ ಊರು ಸಿಕ್ಬಿಡುತ್ತೆ. ಊರಿಗೆ ಸೊ ತೀರ್ಥಹಳ್ಳಿ ಬರ್ತೀರಿ, ಹೋಗ್ಬಿಡ್ತೀರಿ. ಹೋಗ್ತೀವಿ. ಟೂ ವೀಲರು ಕೂಡ ಹೋಗುತ್ತೆ? ಟೂ ವೀಲರ್ ಹೋಗತ್ತೆ. ಹಾಂ. 4 ವೀಲರ್ ಎಲ್ಲ ಹೋಗೋದಿಲ್ಲ. ನಿಮಗೆ ಅನುಕೂಲ ಆಗಿದೆ? ತುಂಬಾ ಅನುಕೂಲ ಆಗಿದೆ. ತೂಗು ಸೇತುವೆಯಿಂದ ಭಾಳ ಅನುಕೂಲ. ನಿಮ್ಮ ಹೆಸರು? ಪ್ರಕಾಶ್ ಸವಳಿ ಅಂತ. ಯಾವ ಊರು? ಸವಳಿ ಇಲ್ಲೇ ಪಕ್ಕ. ಸವಳಿ ಎಷ್ಟು ದೂರ ಆಗುತ್ತೆ ಅದು? 7 ಕಿಲೋಮೀಟರ್ ಅದೇ ಹೇಳಿದ್ರಲ್ಲ? ತೀರ್ಥಹಳ್ಳಿಯಿಂದ 7 ಕಿಲೋಮೀಟರ್. ಇನ್ನು ಎಷ್ಟು ಊರು ಅಲ್ಲಿ ಕನೆಕ್ಟ್ ಆಗುತ್ತೆ ಈ ರಸ್ತೆ? ಈ ರಸ್ತೆ ಇಲ್ಲಿಂದ ಊರುಗಳು ತುಂಬಾ ಇದಾವೆ. ಎಲ್ಲರದ್ದು ಹೆಸರು ಹೇಳ್ಬೇಕಾ? ಒಂದೆರಡು ಹೇಳಿ. ಹತ್ತು. ಆಲಗೇರಿ, ಬಿಕ್ಕೊಳ್ಳಿ, ಬಾಳೆಕೋಡ್ಲು, ಮುಂಡುಕೋಡು, ಕೌಲಾನಿ, ಹಾಗೇನೆ ಬೋಗರಗೊಪ್ಪ, ಹೆಗ್ಗೋಡು. ಈ ಲೈನಲ್ಲಿ ಪಕ್ಕದ ಲೈನಲ್ಲಿ ಹೋದ್ರೆ ಕಾಸರಹಳ್ಳಿ, ತೀತ್ಮುತ್ತೂರು, ಕಮ್ಮರಡಿ. ಈ ಲೈನಲ್ಲಿ ಕಮ್ಮರಡಿ ಇದು ಶೃಂಗೇರಿ ರೋಡ್. ಅದಕ್ಕೆ ಹೋಗಿ ನೀವು ಸೇರ್ಕೊಳ್ಳುತ್ತೆ. ಹೌದು. ಪ್ರೀತಿಯ ಚಂದನ ಶಿಲ್ಪ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೇ, ಸೇತುವೆ ಕೇವಲ ಮನಸ್ಸುಗಳನ್ನು, ಊರುಗಳನ್ನು ಅಲ್ಲದೆ ಹಲವಾರು ಜೀವನೋಪಾಯಗಳನ್ನು, ಜೀವನ ವಿಚಾರಗಳನ್ನು ಜೊತೆಗೆ ತರುವಂತಹ ಒಂದು ಸಾಧನ, ವ್ಯವಸ್ಥೆ, ಮಾಧ್ಯಮ ಅಂತ ಹೇಳಿದರೆ ತಪ್ಪಾಗಲಾರ್ದು. ಹೌದು, ಮಲೆನಾಡು, ಕರಾವಳಿ ಇಂತಹ ಪ್ರದೇಶಗಳಲ್ಲಿ, ಕಣಿವೆಗಳಲ್ಲಿ ಹರಿಯುವಂತಹ ರಭಸವಾದ ನದಿಗೆ ಅಡ್ಡಲಾಗಿ ಭಾರತದ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂಥೇಳಿ ಕರೆಸಿಕೊಳ್ಳಬಹುದಾದಂತಹ ಪದ್ಮಶ್ರೀ ವಿಜೇತ ಶ್ರೀ ಗಿರೀಶ್ ಭರದ್ವಾಜ್ ಎಂಬ ಎಂಜಿನಿಯರ್ ಒಬ್ಬರ ಕನಸಿನ ಕೂಸು ಈ ತೂಗು ಸೇತುವೆಗಳು. ಕಡಿಮೆ ವೆಚ್ಚದಲ್ಲಿ ಊರಿನವರೇ, ರಾಜ್ಯಗಳೇ ಮಾಡ್ಕೋಬೋದಾದಂತಹ, ಆರ್ಥಿಕವಾಗಿ ಸದೃಢವಾಗಿಲ್ಲದಿದ್ರೂ ಸರಿ ಮಾಡಬಹುದಾದ ಸೇತುವೆಗಳ ಸಾಲು ಇದು. ಧನ್ಯವಾದಗಳು.